500 ಕೋಟಿ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟು ಇವತ್ತು 500 ಕೋಟಿ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿದೆ. ಇದ್ರ ಜೊತೆಯಲ್ಲಿ ನಮ್ಮ ಯೋಗೀಶಣ್ಣ ಸಿಎಂ ಬಂದ್ರೆ ಇನ್ನೊಂದಷ್ಟು ಕಿತ್ಕೊಳ್ಳೋಣ ಅಂತ ಕಾಯ್ತಾ ಇದ್ದ. ಪಾಪ ಸ್ವಲ್ಪ ಯೋಗೀಶಣ್ಣಗೆ ಒಂಚೂರು ನಿರಾಸೆ ಆಗದೆ. ಏನು ಯೋಗೀಶಣ್ಣ? ಯೋಗೀಶಣ್ಣ ಅವರೇ ಸ್ವಲ್ಪ ನಿರಾಸೆ ಆಗದೆ. ಮುಖ್ಯಮಂತ್ರಿಗಳು ಬಂದ್ರೆ ಇನ್ನೊಂದಷ್ಟು ಹಾಕ್ಬೋದು ಅಂತ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥದ್ದು, ಅವರೇ ದಿನಾಂಕವನ್ನು ನಿಗದಿ ಮಾಡಿದಂಥದ್ದು. 2ನೇ ತಾರೀಕು ಹೋಗೋಣ ನಾವೆಲ್ಲ, ನಮ್ಮ ಜನತೆ ಅವರ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರ ಕಾರ್ಯಕ್ರಮಗಳನ್ನು ಮೆಚ್ಚಿ ನಮ್ಮನ್ನ ಚನ್ನಪಟ್ಟಣದಲ್ಲಿ ಅಭೂತಪೂರ್ವ ಅಂತ ಗೆಲುವನ್ನು ನಮಗೆ ತಂದುಕೊಟ್ಟಿದ್ದಾರೆ. ಆ ಜನಗಳಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಣ್ಣವರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥದ್ದು. ಇವತ್ತು ಸಮಸ್ಯೆ ಏನಾಯಿತು ಅಂತಂದ್ರೆ, ಇವತ್ತು ಬೆಳಿಗ್ಗೆ ಅವರಿಗೆ ಸ್ವಲ್ಪ ಮಂಡಿಗೆ ಪೆಟ್ಟಾಗಲಾಗಿ ಈಗ ಅವರು ಒಂದು ಎಕ್ಸ್ರೇನ ತೆಗೆಸ್ಲಿಕ್ಕೆ ಹೋಗಿದ್ದಾರೆ. ಅದರಿಂದ ಅವರು ಬರ್ತಕ್ಕಂಥದ್ದು ಸ್ವಲ್ಪ ಅನುಮಾನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಶುರು ಮಾಡಿ ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಶುರು ಮಾಡಬೇಕಂತ ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅರ್ಜುನನಿಗೆ ಶ್ರೀಕೃಷ್ಣನಂತೆ ಮುಂದೆ ನಿಂತು ಯೋಗೇಶ್ವರರವರ ಗೆಲುವಿನ ನಾಗಾಲೋಟಕ್ಕೆ ಕಾರಣಕರ್ತರಾದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ DK ಸುರೇಶ್ ಸಾಹೇಬ್ರೆ, ನಮ್ಮ 5 ಗ್ಯಾರಂಟಿಗಳನ್ನ ನಾವೇನು ವಾಗ್ದಾನವನ್ನ ಮಾಡಿದ್ದೋ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೇವೆ. ಅದು ಭಾಗ್ಯಲಕ್ಷ್ಮಿ ಇರ್ಬೋದು, ಅಥವಾ ಉಚಿತವಾಗಿ ಬಸ್ನ ಹೆಣ್ಮಕ್ಳಿಗೆ ಸೇವೆ ಓಡಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಇರ್ಬೋದು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ಕರೆಂಟ್ ಬಿಲ್ ಅನ್ನು ಕಟ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, 10 kg ಅಕ್ಕಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು. ಇವೆಲ್ಲವನ್ನು ಕೂಡ ನಾವು ನುಡಿದಂತೆ ನಡೆದಿದ್ದೇವೆ, ಜಾರಿ ಮಾಡಿದ್ದೇವೆ. ಆ ಜಾರಿ ಸರಿಯಾಗಿದೆಯೋ ಇಲ್ವೋ, ಈ ರಾಜ್ಯದಲ್ಲಿ ಯಾರಿಗೆ ತಲುಪಬೇಕು ಇದರ ಅನುಕೂಲ ಅದನ್ನ ತಲುಪ್ತಾ ಇದೆಯೋ ಇಲ್ವೋ ಅಂತ ಹೇಳಿ ಅದರ ಉಸ್ತುವಾರಿಯನ್ನ, ಈ ರಾಜ್ಯದ ಗ್ಯಾರಂಟಿಗಳ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ HM ರೇವಣ್ಣ ಅವರು ಈ ಸಭೆಗೆ ಬಂದಿದ್ದಾರೆ. ಅದೇ ರೀತಿ ಸನ್ಮಾನ್ಯ ರಮೇಶ್ ಅಣ್ಣವರು ಬಂದಿದ್ದಾರೆ, ಸನ್ಮಾನ್ಯ ಮಾಜಿ ಶಾಸಕರಾದಂಥ ರಾಜಣ್ಣ ಅವರು ಬಂದಿದ್ದಾರೆ, ನಮ್ಮ ನಗರಸಭೆಯ ರಾಮನಗರದ ಅಧ್ಯಕ್ಷರಾದಂಥ ಶಶಿಯಣ್ಣ ಅವರು ಬಂದಿದ್ದಾರೆ, P ನಾಗರಾಜ್ ಅವರು ಬಂದಿದ್ದಾರೆ, ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ದೀಪಾ ಮುನ್ರಾಜ್ ಅವರಿದ್ದಾರೆ, ಹಾಗೆ ನಮ್ಮ ರಾಮೋಜಿ ಗೌಡ್ರು, ವಿಧಾನ ಪರಿಷತ್ ಸದಸ್ಯರು ರಾಮೋಜಿ ಗೌಡ್ರು ಇದ್ದಾರೆ. ಇವತ್ತು ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ಪಕ್ಷವನ್ನ ಇಲ್ಲಿ MP ಚುನಾವಣೆಗೆ ಮುಂಚೆ ಮುನ್ನಡೆಸಿದಂತ ಸನ್ಮಾನ್ಯ ರಘುನಂದನ್ ರಾಮಣ್ಣವರು ಕೂಡ ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರಾದಂತಹ ಜಿಲ್ಲಾ ಅಧ್ಯಕ್ಷರಾದಂತಹ ಸನ್ಮಾನ್ಯ ಗಂಗಾಧರ್ ಅವರಿದ್ದಾರೆ, ನಮ್ಮ ಈ ಭಾಗದ ನಗರಸಭಾ ಅಧ್ಯಕ್ಷರಾದಂತಹ ವಾಸಿಲ್ ಖಾನ್ ರವರಿದ್ದಾರೆ, ಎಲ್ಲ ಮಾಜಿ ಶಾಸಕರಂತ ಅಶ್ವಥ್ ರವರಿದ್ದಾರೆ. ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಜನ ಗಣ್ಯರು ಇವತ್ತು ಪಕ್ಷಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ನಮ್ಮ ನಾಯಕರುಗಳು ವೇದಿಕೆ ಮೇಲಿದ್ದಾರೆ. ಅದರ ಜೊತೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ CP ಯೋಗೇಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ರವಿ ಅಣ್ಣ ಅವರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಂತ ರವಿ ಅಣ್ಣ ಅವರಿದ್ದಾರೆ. ಎಲ್ಲ ಮುಖಂಡರು ಯಾರು ಕೂಡ ಬೇಸರ ಮಾಡ್ಕೊಳ್ಳೋದು ಬೇಡ, ದಯಮಾಡಿ. ಸಾಧಕ್ ಹೋಗಿಲ್ಲ, ಅವ್ರಿಗೆ ಆಗಲೇ ಡ್ಯಾನ್ಸ್ ಮಾಡಿ ಎಲ್ರಿಗೂ ತೋರಿಸವ್ರಲ್ಲ, ಅವರು ಕುಣಿದವ್ರೆ, ಎಲ್ಲರನ್ನೂ ಕುಣಿಸವ್ರೆ. ನಮ್ಮ ಸೀನಣ್ಣವರವರೇ, ರಮೇಶ್ ಅಣ್ಣ ಅವರಿದ್ದಾರೆ, ನಮ್ಮ ನಾಯಕರಾದಂಥ ಮಾಜಿ MLC ರಮೇಶ್ ಅಣ್ಣ ಅವರು, ನಮ್ಮ ಶಾಸಕರಾದಂಥ ಸೀನಣ್ಣವರು ಎಲ್ಲರೂ ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಯಾರ್ಯಾರು ಇವತ್ತು ಈ ಒಂದು ಗೆಲುವಿಗೆ ಬಂದು ನಮ್ಮ ಪಕ್ಷವನ್ನ ಇಲ್ಲಿ ಗೆಲ್ಲಿಸ್ಕೋಬೇಕು ಅಂತೇಳಿ
ಕೆಲಸವನ್ನ ಕಾರ್ಯವನ್ನ ಮಾಡಿದಂತ ಅನೇಕ ಜನ ಮುಖಂಡರುಗಳು ಕೂಡ ವೇದಿಕೆ ಮೇಲೆ ಇದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮನ್ನ ಈ ರಾಜ್ಯದ ದೇಶದ ಜನಕ್ಕೆ ತೋರಿಸ್ತಕ್ಕಂಥ ನಮ್ಮ ಮಾಧ್ಯಮ ಸ್ನೇಹಿತರಿದ್ದಾರೆ. ಇಲ್ಲಿ ಏನೇನು ನಡೀತದೆ ಅದಕ್ಕೆಲ್ಲ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಈ ದೇಶದ ಜನಕ್ಕೆ ತೋರಿಸ್ತಕ್ಕಂಥ ನಮ್ಮ ಸ್ನೇಹಿತರುಗಳಾದಂಥ ಮಾಧ್ಯಮ ಸ್ನೇಹಿತರು ಕೂಡ ಇಲ್ಲಿ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ವೈಯಕ್ತಿಕವಾಗಿ ನಮ್ಮ ನಾಯಕರುಗಳ ಪರವಾಗಿ ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಏನು ಅಂತಂದ್ರೆ, ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ ಅಭ್ಯರ್ಥಿ ಪ್ರಧಾನಮಂತ್ರಿ ಮಗ ಅಲ್ಲ, ಮುಖ್ಯಮಂತ್ರಿ ಮಗ ಅಲ್ಲ, ಒಬ್ಬ ಸಾಮಾನ್ಯ ಮಾಸ್ಟ್ರು ಮಗ, ಒಬ್ಬ ಸಾಮಾನ್ಯ ಶಿಕ್ಷಕರ ಮಗ. ಆದರೆ ಅವರು ಈ ತಾಲೂಕನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಅವ್ರದೇ ಆದಂಥ ಆಲೋಚನೆಯನ್ನ ಇಟ್ಕೊಂಡು ನೀರಾವರಿ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಸರ್ವತೋಮುಖ ಅಭಿವೃದ್ಧಿಯ ವಿಚಾರ ಇರ್ಬೋದು, ಇವೆಲ್ಲವನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ನೀವು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬಹಳ ಈ ರಾಜ್ಯದಲ್ಲಿ ಎಲ್ಲರ ಗಮನ ಕೂಡ ಇಲ್ಲೇ ಕೇಂದ್ರೀಕೃತವಾಗಿತ್ತು. ಈ ರಾಜ್ಯದಲ್ಲಿ ಒಂದೇ ಅಲ್ಲ, ದೇಶದಲ್ಲಿ. ಯಾಕಂದ್ರೆ ನೀವು ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡ್ಲಿಕ್ಕೆ ಕಳಿಸ್ಬಿಟ್ರಿ, ನೀವು ಕೇಂದ್ರದಲ್ಲಿ ಮಂತ್ರಿ ಮಾಡಿ ಕಳಿಸ್ಬಿಟ್ರಿ. ದೇಶದವರೆಲ್ಲ ನೋಡ್ತಾ ಇದ್ರಿ ಚುನಾವಣೆನ, ಏನಾಗ್ಬೋದು ಈ ಚುನಾವಣೆ ಅಂತ ಹೇಳಿ. ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನಮ್ಮ ಚನ್ನಪಟ್ಟಣದ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಯೋಗೀಶ್ ಅವರ ಅಭಿಮಾನಿಗಳು ಮತ್ತೆ ನೀವೆಲ್ಲ ಸಾರ್ವಜನಿಕರೆಲ್ಲ ಸೇರಿ ಇವತ್ತು ನಮ್ಮ ಪಕ್ಷದ ಮರ್ಯಾದೆಯನ್ನ, ಡಿ ಕೆ ಶಿವಕುಮಾರ್ ಅವರ ಗೌರವವನ್ನ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಬರ್ತಕ್ಕಂಥ ರೀತಿ ತಾವೆಲ್ಲ ಸೇವೆ ಮಾಡಿ ತಾವೆಲ್ಲರೂ ಕೂಡ ಈ ಚುನಾವಣೆಯನ್ನ ಗೆಲ್ಲಿಸ್ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರ ಏನಿತ್ತು ಅಂತಂದ್ರೆ, ಇವತ್ತು ಮುಖ್ಯಮಂತ್ರಿಗಳು ಬರ್ತಾರೆ, ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಮಾಡಬೇಕು ಅಂತೇಳಿ. ಇದಕ್ಕೆ ಮುಂಚೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವು MP ಚುನಾವಣೆ ಆದ ನಂತರ ನಿರಂತರವಾಗಿ ಪ್ರತಿ ಗ್ರಾಮಗಳಿಗೂ ಹೋಗಿ, ಪ್ರತಿ ಊರುಗಳಿಗೂ ಹೋಗಿ, ನಿಮ್ಮ ಭಾಗದಲ್ಲಿ ಏನಾಗಬೇಕು, ಇವತ್ತು ನಮ್ಮ ಸರ್ಕಾರ ಇದೆ, ನಾನು ಉಪಮುಖ್ಯಮಂತ್ರಿ ಆಗಿದ್ದೇನೆ, ನಿಮ್ಮ ಕಷ್ಟ ಸುಖಗಳು ಏನು ಹೇಳಿ ಅಂತ ಕೇಳಿ ಸುಮಾರು 500 ಕೋಟಿ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು. 500 ಕೋಟಿ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟು ಇವತ್ತು 500 ಕೋಟಿ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿದೆ. ಇದ್ರ ಜೊತೆಯಲ್ಲಿ ನಮ್ಮ ಯೋಗೀಶ್ ಅಣ್ಣ CM ಬಂದ್ರೆ ಇನ್ನೊಂದಷ್ಟು ಕಿತ್ಕೊಳ್ಳೋಣ ಅಂತ ಕಾಯ್ತಾ ಇದ್ದ. ಪಾಪ ಸ್ವಲ್ಪ ಯೋಗೀಶ್ ಅಣ್ಣಗೆ ಒಂಚೂರು ನಿರಾಸೆ ಆಗದೆ. ಏನ್ ಯೋಗೀಶ್ ಅಣ್ಣ, ಯೋಗೀಶ್ ಅಣ್ಣ ಅವರೇ ಸ್ವಲ್ಪ ನಿರಾಸೆ ಆಗದೆ, ಮುಖ್ಯಮಂತ್ರಿಗಳು ಬಂದ್ರೆ ಇನ್ನೊಂದಷ್ಟು ಹಾಕ್ಬೋದು ಅಂತ. ಏನ್ ತೊಂದರೆ ಇಲ್ಲ, ಬಡ್ಜೆಟ್ ನಂತರ ಮುಖ್ಯಮಂತ್ರಿಗಳನ್ನ ಪುನಃ ಕರ್ಕೊಂಡ್ಬರ್ತಕ್ಕಂಥ ಕೆಲಸ ಮಾಡೋಣ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗಿಂತ ಹೆಚ್ಚಿನದಾಗಿ ನಮ್ಮ ಲೋಕಸಭಾ ಸದಸ್ಯರು ಈ ಜಿಲ್ಲೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ನಮಗೆ ಲೋಕಸಭಾ ಸದಸ್ಯರು ಅನ್ನೋದೇ ಬರ್ತದೆ, ಮಾಜಿ ಲೋಕಸಭಾ ಸದಸ್ಯರಲ್ಲ ನಮ್ಗೆ ಅವರು. ನಮಗೆ ಲೋಕಸಭಾ ಸದಸ್ಯರೇ ಅವರು. ಡಿ ಕೆ ಸುರೇಶ್ ಅವರು ಸೋತಿದ್ರು ಕೂಡ ಈ ಜಿಲ್ಲೆಯ ಜವಾಬ್ದಾರಿಯನ್ನ, ಈ ಜಿಲ್ಲೆಯ ಆಗುಹೋಗುಗಳನ್ನ, ಈ ಜಿಲ್ಲೆಯಲ್ಲಿ ನೀರಾವರಿಯಿಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ಕೂಡ ಜವಾಬ್ದಾರಿಯನ್ನ ನಮ್ಮ ಹಿಂದೆ ನಮ್ಮ ಬೆನ್ನಿಗೆ ನಿಂತು ನಮ್ಮಗಳನ್ನ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಸಾರ್ವಜನಿಕ ಸೇವೆಯನ್ನ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ಅವಾಗ ನಮ್ಮನ್ನ ಕರೆದು ನಮಗೆ ಪಾಠ ಹೇಳ್ತಾ ಇರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಇದ್ದಾರೆ. ಅದರಿಂದ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ. ಈ ಜಿಲ್ಲೆಯ ಜವಾಬ್ದಾರಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಜವಾಬ್ದಾರಿಯನ್ನು ನಮ್ಮ ಜಿಲ್ಲೆ ಅಂತಕ್ಕಂಥದ್ದು ನಾವು ಅದಕ್ಕೆ ಹೇಳ್ತಾ ಇದ್ದೋ, ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕ್ರಪ್ಪ, ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕ್ರಪ್ಪ ಅಂತೇಳಿ. ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕಿದ್ರೆ ನೀವು, ಈಗ ನಿಮ್ಮ ಕೆಲಸ ನೀವು ಮಾಡಿದ್ರೆ ನಮ್ಮ ಕೆಲಸ ನಾವು ಮಾಡಬೇಕು. ಸುರೇಶ್ ಅಣ್ಣನು ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ಜಿಲ್ಲೆಯವ್ರಿಗೆ ಓಟ್ ಹಾಕ್ರಪ್ಪ, ನೀವು ನಮ್ಮ ಜಿಲ್ಲೆಯವ್ರನ್ನ ಬೆಳೆಸಿ, ನೀವೆಲ್ಲ ನಮ್ಮನ್ನೆಲ್ಲ ಕಾಪಾಡಿದ್ದೀರಾ, ನಮ್ಮ ಮರ್ಯಾದೆಯನ್ನು ಉಳಿಸಿದ್ದೀರಾ, ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಗೌರವವನ್ನು ನೀವೆಲ್ಲ ಕೂಡ ಉಳಿಸಿದ್ದೀರಾ. ನೀವೆಲ್ಲ ಉಳಿಸಿರೋದ್ರಿಂದ ಇವಾಗ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕಾಲ ಬಂದಿದೆ. ಆ ಕೆಲಸವನ್ನ ಖಂಡಿತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು ಅವರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಈ ಜಿಲ್ಲೆಯ ಋಣವನ್ನ ತೀರಿಸ್ತಕ್ಕಂಥ, ಈ ಜಿಲ್ಲೆಯ ಅಭಿವೃದ್ಧಿಯನ್ನ ನಾಗಾಲೋಟದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಖಂಡಿತ ಪ್ರಾಮಾಣಿಕವಾಗಿ ನಿಮಗೇನು ನಾವು ವಾಗ್ದಾನವನ್ನ ಕೊಟ್ಟಿದ್ದೋ ಆ ರೀತಿ ಮಾಡೇ ತೀರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇನ್ನು ನಿಮ್ಮ ಶಾಸಕರು ಬಹಳ ಸ್ಪೀಡ್ ಆಗ್ಬಿಟ್ಟವ್ರೆ. ನೋಡಿದೆ ಕಣ್ವಾದಲ್ಲಿ ಬೋಟಲ್ಲಿ ಬೇರೆ ಹೋಯ್ತಿದ್ರು.
ಏನ ಯೂಟ್ಯೂಬಲ್ಲೆಲ್ಲ ಬರೀ ಶಾಸಕರದೇ ಬೋಟಲ್ಲಿ ಬೇರೆ ಕೂತ್ಕೊಂಡು ನೀರಿನಲ್ಲಿ ಇರಲಿ ಒಳ್ಳೆ ಕೆಲಸ ಮಾಡ್ತಾವ್ರೆ. ನನಗೆ ಅವ್ರು ನೋಡಿದ್ರೆ ಒಂದ್ಸರಿ ಅನುಮಾನ ಬರ್ತದೆ, ಇವ್ರೇನು ಹೊಸ ಶಾಸಕರು ಹಳೆ ಶಾಸಕರು ಅಂತೇಳಿ. ಆ ರೀತಿ ಹೊಸ ಶಾಸಕರುಗಳ ರೀತಿಯಲ್ಲಿ ಇವತ್ತು ಎಲ್ಲ ವಿಚಾರಗಳಲ್ಲೂ ಕೂಡ ಎಲ್ಲ ಭಾಗದಲ್ಲೂ ಕೂಡ ಓಡಾಡಿ ಏನೇನು ಆಗಬೇಕು ಅವ್ರಿಗೆ ಈ ತಾಲೂಕಿನ ನೀಲಿ ನಕ್ಷೆ ಗೊತ್ತು. ಎಲ್ಲಿ ಸಮಸ್ಯೆ ಆಗೈತೆ, ಬಸ್ ಸ್ಟ್ಯಾಂಡ್ ಸಮಸ್ಯೆ ಆಗೈತೆ, ಬಸ್ ಸ್ಟ್ಯಾಂಡ್ ಸರಿ ಇಲ್ಲ, ಊರುಗಳ ಕೆರೆ ನೀರು ತುಂಬ್ತಾ ಇಲ್ಲ, ರಸ್ತೆಗಳಾಗಿಲ್ಲ, ಎಲ್ಲ ವಿಚಾರಗಳು ಕೂಡ ಮಂದಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರತಿನಿತ್ಯ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಶಾಸಕರು ಅವರೇಂದು ಬೇರೆ ಹಳೆ ಮುಖಂಡರುಗಳ ತರ ಯಾವಾಗಲೂ 3 ತಿಂಗಳಿಗೋ 6 ತಿಂಗಳಿಗೋ ಬಂದು ಗುದ್ಲಿ ಪೂಜೆ ಮಾಡಿ ಹೋಗ್ತಕ್ಕಂಥವ್ರಲ್ಲ. ಪ್ರತಿನಿತ್ಯ ಜನಗಳ ಒಡನಾಟ ಇಟ್ಕೊಂಡು ಅವರು ಜನಸೇವೆಯನ್ನು ಮಾಡಬೇಕು ಅಂತ ಹೇಳಿ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಅವ್ರ ತಲೆಯಲ್ಲಿ ಚನ್ನಪಟ್ಟಣದಲ್ಲಿ ಯಾವ ಸಮಸ್ಯೆ ಇದೆ, ಯಾವ ರೀತಿ ಕೆಲಸ ಮಾಡಬೇಕು ಅಂತಿದೆ, ಯಾವ ರೀತಿ ಯಾವ ಅನುದಾನವನ್ನು ಯಾವ ರೀತಿ ತರಬೇಕು ಅಂತ ಹೇಳಿ. ಅದಕ್ಕೆ ಪ್ರಮುಖವಾದಂತ ಕಾರಣ ಏನ್ ಗೊತ್ತಾ ನಿಮಗೆ? ಆನೆ ಅವಳಿ. ಈಗಾಗಲೇ ಅವ್ರ ಶಾಸಕರಾದ ತಕ್ಷಣನೇ ಸನ್ಮಾನ್ಯ ಅರಣ್ಯ ಸಚಿವರನ್ನ ಕರ್ಕೊಂಡ್ಬಂದು ಯಾವ ರೀತಿ ತಡೆ ಹಾಕಬೇಕು ಅಂತೇಳಿ ಡಿ ಕೆ ಸುರೇಶ್ ಅವರು ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ರ ಹಿಂದೆ. ಇದು ಚನ್ನಪಟ್ಟಣ, ಕನಕಪುರ ಎಲ್ಲ ಭಾಗದಲ್ಲೂ ಕೂಡ ಈ ಕಾಡಿನಿಂದ ಆನೆ ಬರ್ತಕ್ಕಂಥದ್ದನ್ನ ಯಾವ ರೀತಿ ತಡಿಬೇಕು, ಯಾವ ರೀತಿ ಸಂಘರ್ಷವನ್ನ ತಪ್ಪಿಸಬೇಕು ಅಂತ ಆಲೋಚನೆ ಏನಿತ್ತು ಅದನ್ನ ಈಗ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ. ಬೇರೆಯವ್ರ ತರ ಬಂದ್ಬಿಟ್ಟು ಪೇಪರಲ್ಲಿ ಫೋಟೋ ಕೊಟ್ಬಿಟ್ಟು ಒಂದು ಸತ್ತವ್ರಿಗೆ ಆನೆ ತುಳು ಸತ್ತವ್ರಿಗೆ ಒಂದು ಹೂನರ್ ಹಾಕ್ಬಿಟ್ಟು ಹೋಗಿಲ್ಲ. ಅವರು ಯಾವ ರೀತಿ ಬಗೆಹರಿಸಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡಿ ಇವತ್ತು ಅರಣ್ಯ ಸಚಿವರನ್ನ ಕರೆಸಿ ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ಹುಡುಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೇ ಅವರ ಕಾರ್ಯವೈಖರಿಗೆ ಇರ್ತಕ್ಕಂಥ ಒಂದು ಉದಾಹರಣೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಮರ್ಯಾದೆಯನ್ನು, ನಮ್ಮ ಗೌರವವನ್ನ, ಡಿ ಕೆ ಶಿವಕುಮಾರ್ ಅವರ ಗೌರವವನ್ನ ಈ ರಾಜ್ಯದಲ್ಲಿ ತಾವೆಲ್ಲ ಕೂಡ ಎತ್ತಿಡ್ತಿದ್ದೀರಾ. ಅದೇ ರೀತಿ ಜವಾಬ್ದಾರಿ ತೆಗೆದುಕೊಂಡು ಎಲ್ಲರೂ ಈ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಜವಾಬ್ದಾರಿಯನ್ನ ತೆಗೆದುಕೊಂಡು ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಈ ಸಭೆಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶುರು ಮಾಡ್ತೀರಾ? ಮತ್ತೊಮ್ಮೆ ಈ ಕ್ಷೇತ್ರದ ಜನತೆಗೆ ಪಕ್ಷದ ನಮ್ಮ DCM ಡಿ ಕೆ ಶಿವಕುಮಾರ್ ಅವರ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಗೌರವವನ್ನ ಈ ರಾಜ್ಯದಲ್ಲಿ, ದೇಶದಲ್ಲಿ ಎತ್ತಿಡಿದು ನಮ್ಮ ಪಕ್ಷದ ಶಾಸಕರಾದ ಯೋಗೀಶ್ವರನವ್ರನ್ನ ಅತ್ಯಂತ ಹೆಚ್ಚು ಬಹುಮತದಿಂದ ತಾವೇನು ಗೆಲ್ಸಿದ್ದೀರಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಈಗ ಮುಂದುವರಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಬಂದಿರುವಂತಹವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ಕಾರ್ಯಕ್ರಮದಲ್ಲಿ ನಾಡಗೀತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.